ಒಬ್ಬಟ್ಟನ್ನು ಮಾಡಿದಾಗ ಈ ರೀತಿ ಒಬ್ಬಟ್ಟು ರಸಮನ್ನು ಒಂದು ಸಾರಿ ಟ್ರೈ ಮಾಡಿ, ಬೇಳೆ ಬೇಯಿಸ್ಕೊಂಡಿರೋಂತಹ ನೀರನ್ನು ಬಸ್ಕೊಂಡು 1 ಟೀ ಸ್ಪೂನ್ ಜೀರಿಗೆ, ಮೆಣಸು, ಮೆಂತ್ಯ, ಹಾಗೆಯೇ ಸ್ವಲ್ಪ ಧನಿಯಾ, ಸಾಸಿವೆಯನ್ನು ಹಾಕ್ಕೊಂಡು ಡ್ರೈ ರೋಸ್ಟು ಒಂದು ಗಮ್ ಅನ್ನೋ ಥರ ಈ ರೀತಿ ರೋಸ್ಟ್ ಮಾಡ್ಕೊಂಡು ಸೈಡಾಗಿ ಇಟ್ಕೊಳ್ಳೋಣ. ಖಾರಕ್ಕೆ ಒಣಮೆಣಸು ಹಾಗೆಯೇ 2 ದಪ್ಪ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ದಪ್ಪ ಟೊಮೆಟೊವನ್ನು ಅದನ್ನು ಫ್ರೈ ಮಾಡಿ ಜೊತೆಯಲ್ಲಿ ಹಾಕ್ಕೊಳ್ಳೋಣ. ಈಗ ನೆನೆಸಿಟ್ಕೊಂಡಿರೋಂತಹ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಳೆ ಜೊತೆ ಬೆಲ್ಲ ಎಲ್ಲ ಹಾಕಿ ಪಾಕ ತೆಗೆದಿರ್ತೀವಲ್ವ, ಆ ಬೇಳೆ ಬೆಲ್ಲ ಸಮೇತನೇ ಹಾಕ್ಕೊಂಡು ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಬೇಳೆ ಬೇಯಿಸಿರೋಂತಹ ಕಟ್ಟಿನ ನೀರನ್ನು ಪೂರ್ತಿ ರಸಮ್ಗೆ ಹಾಕ್ಕೊಳ್ಳೋಣ, ಸ್ವಲ್ಪನೂ ಚೆಲ್ಲೋದು ಬೇಡ. ಆಮೇಲೆ ಅದ್ರ ಜೊತೆಗೆ ಬೇಕಾಗಿರೋಂತಹ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಕುದಿಸಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋಂತಹ ಒಬ್ಬಟ್ಟು ರಸಮ್ ರೆಡಿ. ಅನ್ನದ ಜೊತೆ ಸೂಪರಾಗಿರುತ್ತೆ.